ಎಲ್ರಿಗೂ ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಸಮಯ ಇದ್ದರೆ ಈ ವಿಡಿಯೋನ ನೋಡಿ. ಒಂದು ಮಗು ಶಾಲೆಗೆ ಹೋಗುವಾಗ ಅಲ್ಲಿ ನನಗೆ ಒಳ್ಳೆ ಟೀಚರ್ಸ್ ಇರ್ತಾರೆ, ಅವರು ನನ್ನ ಫ್ಯೂಚರ್ನ ಒಳ್ಳೆ ರೀತಿಯಲ್ಲಿ ಕಟ್ಕೊಡ್ತಾರೆ ಅಂತ ಭರವಸೆ ಇಟ್ಟು ಹೋಗ್ತಾರೆ. ಆದರೆ ಆ ಶಿಕ್ಷಕರಾಗಬೇಕು ಅಂತ ಕನಸು ಕಾಣೋ ಸಾವಿರಾರು ಜನ ಶಿಕ್ಷಕ ಆಕಾಂಕ್ಷಿಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಇವ್ರ ಕನಸು ಒಂದೇ ಒಂದು ನೇಮಕಾತಿ ಪತ್ರ ಕೈಗೆ ಸಿಕ್ಕಿದ್ರೆ ಸಾಕು ಅಂತ. ಆದರೆ ವಾಸ್ತವಿಕತೆ ಎಷ್ಟೋ ವರ್ಷಗಳಿಂದ ನಿರೀಕ್ಷೆ, ನೋವು, ನಿರಾಸೆ ಇಷ್ಟೇ. ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಮಾತಲ್ಲಿ ಮಾತ್ರ ನಡೀತಾ ಇದೆ. ಒಂದಿನ ಹೇಳ್ತಾರೆ ನೇಮಕಾತಿ ಆರಂಭ ಇನ್ನೇನೋ ಮಾಡಿಬಿಡ್ತೀವಿ ಅಂತ, ಮತ್ತೊಂದು ದಿನ ಹೇಳ್ತಾರೆ ಕೋರ್ಟ್ ತೀರ್ಪು ಬಾಕಿ ಇದೆ ಅಂತ, ಇನ್ನೊಂದು ದಿನ ನಿಯಮಗಳಲ್ಲಿ ಬದಲಾವಣೆ ಇದೆ ಅದಕ್ಕೆ ವಿಳಂಬ ಅಂತ ಹೇಳ್ತಾರೆ. ಇಷ್ಟೋ ಗೊಂದಲದ ಮಧ್ಯೆ ಹಾಳಾಗ್ತಾ ಇರೋದು ಶಿಕ್ಷಕ ಆಕಾಂಕ್ಷಿಗಳ ಕನಸು. ಎಷ್ಟೋ ಜನ ಶಿಕ್ಷಕ ಆಕಾಂಕ್ಷಿಗಳ ಮನಸ್ಸಲ್ಲಿ ನನ್ನ ವಯಸ್ಸು 30 ದಾಟ್ತಾ ಇದೆ, ಇನ್ನೂ ನೇಮಕಾತಿ ಬರದೇ ಇದ್ದರೆ ನನ್ನ ಬದುಕು ಸಂಪೂರ್ಣ ಅರ್ಥ ಇಲ್ಲದೇ ಇರೋ ಹಾಗಾಗ್ಬಿಡುತ್ತೆ ಅಂತ ಎಷ್ಟೋ ಜನ ಕೊರಗ್ತಾ ಇದ್ದಾರೆ. ಶಿಕ್ಷಕರಾಗಬೇಕು ಅಂತ ಕನಸು ಕಾಣ್ತಾ ಇರೋರ ಬದುಕು ನೀವು ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ಒಬ್ಬರು PG ಮುಗಿಸಿದ್ದಾರೆ, BEd ಮಾಡ್ಕೊಂಡಿರ್ತಾರೆ, TET ಕ್ಲಿಯರ್ ಮಾಡ್ಕೊಂಡಿರ್ತಾರೆ, ಇಷ್ಟೆಲ್ಲ ಓದ್ಕೊಂಡಿದ್ರು ಕೈಯಲ್ಲಿ ಒಂದೇ ಒಂದು ಉದ್ಯೋಗ ಇಲ್ಲ. ಕೆಲವರು ಅಪ್ಪ ಅಮ್ಮನ ಸೇವೆ ಮಾಡ್ತಾ, ಹೊಲದಲ್ಲಿ ಕೆಲಸ ಮಾಡ್ತಾ, ಮತ್ತೆ ರಾತ್ರಿ ಆದರೆ ಸಾಕು ಪುಸ್ತಕ ಹಿಡಿದು ಓದ್ತಾ ಇರ್ತಾರೆ. ಎಷ್ಟೋ ಜನ ಖಾಸಗಿ ಶಾಲೆಗಳಲ್ಲಿ ತಿಂಗಳಿಗೆ 5,000 to 6,000 ರೂಪಾಯಿ ಸಂಬಳಕ್ಕೆ ಕಷ್ಟಪಟ್ಟು ಬಾಳ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರ ಮನಸ್ಸಲ್ಲಿ ಒಂದೇ ಒಂದು ಯೋಚನೆ ಬರುತ್ತೆ, ನಮ್ಮ ಪರಿಶ್ರಮಕ್ಕೆ ನ್ಯಾಯ ಯಾವಾಗ ಅಂತ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಮದುವೆ ಆಗದೆ ಅರ್ಧಕ್ಕೆ ನಿಂತು ಹೋಗಿದೆ. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಏನಾದರೂ ಕೆಲಸ ಸಿಗ್ತಾ ಇದೆಯಾ ಅಂತ ಕೇಳಿದಾಗ ಅವ್ರು ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರತಿ ಸಲ ಎಲೆಕ್ಷನ್ ಬಂದಾಗಲೂ ನೇಮಕಾತಿಯನ್ನು ಬೇಗ ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಎಲೆಕ್ಷನ್ ಮುಗಿದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಭರವಸೆಗಳನ್ನು ಕೊಡೋದಿಲ್ಲ. ನೀರವ ಮೌನ. ಪ್ರತಿ ಸಭೆ ಸಮಾರಂಭಗಳಲ್ಲಿ ಒಂದೇ ಮಾತು, ಆದರೆ ಆ ಮಾತುಗಳು ಯಾವುದು ಕೂಡ ಇವತ್ತಿನ ತನಕ ಕಾರ್ಯರೂಪಕ್ಕೆ ಬಂದಿಲ್ಲ. ಭರವಸೆಗಳಿಗೆ ಮೋಸ ಹೋದವರು ಶಿಕ್ಷಕ ಆಕಾಂಕ್ಷಿಗಳು, ಅಮೂಲ್ಯವಾದ ಸಮಯವನ್ನು ಕಳ್ಕೊಂಡಿರೋರು ಶಿಕ್ಷಕ ಆಕಾಂಕ್ಷಿಗಳು, ತಮ್ಮ ಅರ್ಧ ಬದುಕನ್ನು ಕಳ್ಕೊಂಡಿರೋರು ಶಿಕ್ಷಕ ಆಕಾಂಕ್ಷಿಗಳು. ಇದು ಕೇವಲ ಶಿಕ್ಷಕ ಆಕಾಂಕ್ಷಿಗಳ ಸಮಸ್ಯೆ ಮಾತ್ರ ಅಲ್ಲ. ಒಂದು ಕಡೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಅರ್ಹರಾದವರು ಕೆಲಸ ಇಲ್ಲದೆ ಅಲ್ದಾಡ್ತಾ ಇದ್ದಾರೆ, ಅನರ್ಹರಾಗಿರೋರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾದರೆ ಹಾನಿ ಯಾರಿಗೆ? ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ, ಹಾಗೆ ಇಡೀ ದೇಶಕ್ಕೆ ಕೂಡ. ಒಬ್ಬ ಶಿಕ್ಷಕ ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾರೆ. ಆದರೆ ಅದೇ ಶಿಕ್ಷಕರ ಭವಿಷ್ಯ ಕತ್ತಲಲ್ಲಿ ಸಿಲುಕಿದ್ರೆ ಮಕ್ಕಳ ಭವಿಷ್ಯ ಎಲ್ಲಿ ಬೆಳಗುತ್ತೆ? ಇವತ್ತಿನ ದಿನ ಶಿಕ್ಷಕ ಆಕಾಂಕ್ಷಿಗಳು ಕೇವಲ ಒಂದು ಹುದ್ದೆಗೋಸ್ಕರ ಅಲ್ಲ, ತಮ್ಮ ಇಡೀ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಕೇಳೋದೇನು ಗೊತ್ತಾ? ಯಾವುದೇ ಸಹಾನುಭೂತಿ ಅಲ್ಲ, ಯಾವುದೇ ರಾಜಕೀಯ ಭರವಸೆ ಅಲ್ಲ. ಅವ್ರು ಬಯಸೋದು ನ್ಯಾಯ, ಉದ್ಯೋಗ ಮತ್ತು ಬದುಕು. ಶಿಕ್ಷಕರು ಅಂತ ಹೇಳಿದ್ರೆ ದೀಪ. ಆ ದೀಪವನ್ನು ನಾವು ಯಾವತ್ತಿಗೂ ಆರೋದಕ್ಕೆ ಬಿಡಬಾರ್ದು. ಶಿಕ್ಷಕರ ಧ್ವನಿಯನ್ನು ಅಧಿಕಾರಿಗಳಿಗೆ ತಲುಪೋ ಹಾಗೆ ಮಾಡಬೇಕು. ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಧನ್ಯವಾದ.